ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ಒನ್ಸ್ ಅಗೈನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತು ಅನಂತ್ ಬ್ಲಾಗ್ಸ್. ಬೆಂಗಳೂರಿಗೆ ಬಂದಾಯಿತು. ನೆನ್ನೆನೇ ಬಂದ್ವಿ, ನೆನ್ನೆ ಸಂಜೆ ಬಂದಿದ್ದು. ಸೊ ಇವತ್ತಿಂದ ವ್ಲಾಗ್ಸ್ ಕಂಟಿನ್ಯೂ ಬರ್ತಾ ಇರತ್ತೆ. ಸೊ ಬನ್ನಿ, ಹೇಗಿರುತ್ತೆ ಇವತ್ತಿನ ದಿನ ಅನ್ನೋದನ್ನ ನೋಡೋಣ. ಇವತ್ತು ಏನಂದರೆ ಧನುಗೆ ಅಂಗನವಾಡಿಗೆ ಕರೆದಿದ್ದಾರೆ. ಫುಡ್ ಏನೋ ಬಂದಿದೆ, ಬನ್ನಿ ತೂಕ ಮಾಡಿಸ್ಬೇಕು ಅಂತ. ಸೊ ನಾವು ಅವಾಗವಾಗ ಮಾತ್ರ ಹೋಗೋದು, ಮಂತ್ಲಿ ಏನು ಹೋಗೋಲ್ಲ. ಸೊ ಅವ್ರು ಬನ್ನಿ ಅಂತ ಕರಿತಾಯಿದ್ರು. ಅದಕ್ಕೆ ಇವಾಗ ಹೋಗ್ಬಿಟ್ಟು ಬರೋಣ. ಅನಂತಗೂ ಕೂಡ ನೈಟ್ ಡ್ಯೂಟಿ ಇರೋದ್ರಿಂದ ಹೋಗೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೊರಟಿದ್ದೀವಿ ಇವಾಗ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಬಾ, ಅದು ಲೂಸ್ ಆಗುತ್ತೇನೋ. ಬಾ, ಇಲ್ಲಿ ಬಾ, ಇಲ್ಲತ್ತು ಬಾ. ಮುಂದೆ ನಿಂತ್ಕೋ. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಹಂಗೆ ಆಂಟಿ ಮನೆಗೆ ಬಂದ್ವಿ. ಅಲ್ಲೇ ಹತ್ರದಲ್ಲೇ ಇರೋದ್ರಿಂದ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅಲ್ಲೇನು ಅಷ್ಟೇನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು, ಅದಕ್ಕೆ ಮಾಡಲಿಲ್ಲ ನಾನು. ಜಸ್ಟ್ ಇಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಇವಾಗ ಅನಂತಗೂ ತುಂಬ ಟೈಮ್ ಆಗುತ್ತೆ, ಅವರು ಬೇಗನೆ ಹೋಗಬೇಕು. ಸೊ ಅವ್ರಿಗೂ ಟೈಮ್ ಆಗುತ್ತೆ, ಹೋಗೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಧ್ಯಾಹ್ನ ಅಷ್ಟೆಲ್ಲ ಬಂದ್ವಿ ನಾವು. ಅವರು ಸ್ವಲ್ಪ ರೆಸ್ಟ್ ಮಾಡಬೇಕಲ್ಲ ಅಂತ ಇನ್ನೇನು ರೀಚ್ ಆಗ್ತಿದ್ವಿ. ಸಾಫ್ಟ್ ಆಗದೆ ಕಜ್ಜಾಯ. ಮತ್ತು ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಣ್ಣ ತಿಂಡಿ ಕೊಟ್ಟು ಕಳಿಸಿದ್ರು, ಅದನ್ನು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಧನು ಕೂಡ ಮಲಗಿದ್ದಾನೆ ಇವಾಗ. ಅನಂತೂ ಹೊರಟ್ರು. ಹಾಯ್, ವೆಲ್ಕಮ್ ಬ್ಯಾಕ್. ಅಲ್ಲಿಂದ ಬಂದು ತುಂಬಾ ಸುಸ್ತಾಗಿತ್ತು, ಮಲಗಿಬಿಟ್ಟೆ. ಅಯ್ಯೋ, ಸ್ವಲ್ಪ ಬಟ್ಟೆ ಎಲ್ಲ ಇದೆ, ಬಟ್ಟೆ ಎಲ್ಲ ಮಡಚಿಟ್ಟು ಆಮೇಲೆ ಅಡುಗೆ ಮಾಡಬೇಕು. ಮಾಡೋಣ ಅಡುಗೆ. ಊರಿಂದ ಸೊಪ್ಪು ತೊಗೊಬಂದಿದ್ದೀನಿ, ನುಗ್ಗೆ ಸೊಪ್ಪು. ಅದನ್ನೇ ಮಾಡೋಣ. ನಾನ್ ವೆಜ್ ತಿಂದು ಬೇಜಾರಾಗ್ಬಿಟ್ಟಿದೆ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಸೊಪ್ಪನ್ನು ಬಿಡಿಸ್ಕೊಳ್ಳೋಣ. ಧನು ನೋಡಿ. ಹಾಯ್ ಹಾಯ್. ಬಟ್ಟೆ ಎಲ್ಲ ಮಡಚಿಟ್ಟಿದ್ದಾಯಿತು. ಇವಾಗ ನುಗ್ಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಮ್ಮ ಹೆಂಗೆ ಕವರಲ್ಲಿ ಹಾಕ್ಕೊಟ್ಬಿಟ್ಟಿದ್ರು ಹಂಗೇ ಇಟ್ಬಿಟ್ಟಿದ್ದೆ ನಾನು ನಿನ್ನೆ. ಅದಕ್ಕೇ ಒಳಗಡೆನೇ ಸ್ವಲ್ಪ ಎಲ್ಲ ಉದುರೋದಂಗೆ ಆಗಿಬಿಟ್ಟಿತ್ತು. ಜಸ್ಟು ಕಡ್ಡಿಲೆಲ್ಲ ಎಲೆ ಉದುರ್ಕೊತಾ ಇತ್ತು. ಅದು ಕಡ್ಡಿ ಎಲ್ಲ ಎತ್ತಾಕಿ ನೀಟಾಗಿ ಬಿಡಿಸ್ಕೊತಾ ಇದ್ದೆ. ಟೈಮ್ ಸಿಗಲಿಲ್ಲ ನನಗೆ, ಅದಕ್ಕೋಸ್ಕರ ಹಂಗೆ ಇಟ್ಬಿಟ್ಟಿದ್ದೆ. ತುಂಬ ಟಯರ್ಡ್ ಆದಂಗೆ ಆಗಿಬಿಟ್ಟಿತ್ತು. ಮಲಗಿಬಿಟ್ಟೆ ನಾನು. ಬಂದ ತಕ್ಷಣವೇ ಅಡುಗೆ ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಈಗ ಆಲ್ರೆಡಿ 7:30 ಆಯಿತು. ಅನಂತು ಇನ್ನೇ ಬರ್ತಾರೆ ಒಂದು 9 ಗಂಟೆಗೆ. ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ರೆ ತಿನ್ಕೊಂಡು ಹೋಗ್ತಾರೆ. ಮತ್ತು ಇವಾಗ ನಾನು ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದಾಯಿತು, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಸಾಂಬಾರು ಕೂಡ ಆಗಲೇ ಆಲ್ರೆಡಿ ಆಯಿತು. ಸೊಪ್ಪೆಲ್ಲ ಬಸಿದಿಟ್ಕೊಂಡಿದ್ದೆ.
ಅನಂತಗೆ ಸ್ವಲ್ಪ ಅದು ಸೊಪ್ಪು ಒಗ್ಗರಣೆ ಮಾಡಿದ್ರೆ ಅವರು ತುಂಬ ಇಷ್ಟಪಡ್ತಾರೆ ಮತ್ತು ಜಾಸ್ತಿನೂ ತಿಂತಾರೆ. ಅದಕ್ಕೆ ಅವ್ರಿಗೋಸ್ಕರ ಇಲ್ಲಿ ಸೊಪ್ಪು ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕೆಲವರು ಮಾಡಲ್ಲ, ಕೆಲವರು ಮಾಡ್ತಾರೆ. ನಾನು ಯಾವಾಗಲೂ ಸೊಪ್ಪು ಒಗ್ಗರಣೆ ಮಾಡಿದ್ರೆ ನಮ್ಮ ಮನೇಲಿ ಇಷ್ಟಪಡ್ತಾರೆ. ಒಂದೊಂದು ಸಲ ಮೊಟ್ಟೆ ಹಾಕಿ ಮಾಡೋದು ಇಷ್ಟಪಡ್ತಾರೆ. ನಾನು ಆ ಥರನೇ ಮಾಡ್ತಾಯಿದ್ದೀನಿ. ಇವಾಗ ಮೊಟ್ಟೆ ಏನು ಹಾಕ್ತಲ್ಲ, ಜಸ್ಟ್ ಸೊಪ್ಪು ಒಗ್ಗರಣೆ ಮಾಡ್ತಿದ್ದೀನಿ ಅಷ್ಟೇ. ಏನಿಲ್ಲ, ಜಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕೆಲವರು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತಾರೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಇತ್ತು ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಬ್ರೌನಾಗಿ ಆಗೋ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೂ ಕೂಡ ನಾನು ಸಾಲ್ಟ್ ಹಾಕಿದ್ದೀನಿ ಬೇಯಿಸ್ಬೇಕಾದ್ರೆ, ಸೊಪ್ಪು ಬೇಯಿಸ್ಕೋಬೇಕಾದ್ರೆ. ಅದು ಸಾಲಲ್ಲ ಅನಿಸುತ್ತೆ. ಸೊ ನಾನು ಇದಕ್ಕೂ ಕೂಡ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದೆಲ್ಲ ಉಪ್ಪೆಲ್ಲ ಹಿಡಿಯುತ್ತೆ ಚೆನ್ನಾಗಿ ಅಂದ್ಬಿಟ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಸೊಪ್ಪು ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟೇ, ಇನ್ನೇನು ನಾನು ಹಾಕಲ್ಲ. ಕೆಲವರು ಸಾಂಬಾರು ಪೌಡರ್ ಅದೆಲ್ಲ ಹಾಕ್ತಾರೆ. ಸೊ ನಾನೇನು ಹಾಕಿಲ್ಲ, ಕರೆಕ್ಟಾಗಿ ಉಪ್ಪು ಖಾರ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಜಸ್ಟ್ ಹಿಂಗೆ ಮಾಡ್ಕೊಂಡಿದ್ದೀನಿ. ನಾನು ಚೆನ್ನಾಗಿರುತ್ತೆ ಹಿಂಗೆ ಮಾಡಿಕೊಂಡ್ರೆ. ಫೈನಲಾಗಿ ಹಿಂಗೆ ಬಂದಿತ್ತು, ಚೆನ್ನಾಗಿತ್ತು. ಈ ಕಡೆ ಇದು ಉಪ್ಪು ಸಾಂಬಾರನ್ನು ಕೂಡ ಕುದಿಯೋಕೆ ಇಟ್ಟಿದ್ದೆ. ಅಷ್ಟರಲ್ಲಿ ಅನಂತನೂ ಕೂಡ ಬಂದರು. ನಾನಿಲ್ಲಿ ದನಗೂ ಹಂಗೆ ತಿನ್ನಿಸ್ಬಿಟ್ಟು ನಾನು ತಿನ್ನೋಣ ಅಂದ್ಬಿಟ್ಟು ಫಸ್ಟ್ ಹಂಗೆ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಸೊಪ್ಪು ಮತ್ತು ಅನ್ನ ಹಾಕ್ಕೊಂಡು ಬಂದೆ. ಮುದ್ದೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮಾಡಿಲ್ಲ. ಇಲ್ಲಿ ದನ ನೋಡಿ ಎಷ್ಟು ಹಿಂಸೆ ಅಂದರೆ ಅವನಿಗೆ ಊಟ ತಿನ್ನಿಸೋಕ್ಕೆ ಸಖತ್ತು ಹಠ ಮಾಡ್ತಾನೆ. ನಿದ್ದೆ ಬರೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದ ಅವನು. ನನಗಂತೂ ಅವ್ನಿಗೆ ಊಟ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ನನಗೆ. ಮಳೆ ಬೇರೆ ಬರ್ತಾಯಿತ್ತು, ಈಚೆ ಎತ್ಕೊಂಡು ಹೋಗು ಅಂತ ಇದ್ದ. ಮಳೆ ಬರ್ತಾಯಿದೆ ಕಣೋ, ಬೇಡ ಇಲ್ಲೇ ತಿನ್ನು ಅಂತ ಹೇಳಿದ್ರೆ ನಿದ್ದೆ ಬರ್ತಿದೆ ನನಗೆ. ಬೇಡ ಅಂದ್ಕೊಂಡು ತಿಂತಾನೇ ಇರಲಿಲ್ಲ. ಆಮೇಲೆ ಹಾಗೋ ಹಿಂಗೋ ಮಾಡಿ ಹೆಂಗೋ ಸ್ವಲ್ಪ ಹೊತ್ತು ತಿನ್ನಿಸ್ದೆ. ಹಂಗಾಗಿ ಗಿಟಾಡಿಸ್ಕೊಂಡು ಅವನು ಒಂದು ಸ್ವಲ್ಪ ತಿನ್ನೋಷ್ಟರಲ್ಲೇ ಅರ್ಧ ಗಂಟೆ ಬೇಕು, ಅಷ್ಟೂ ಆಟ ಆಡಿಸ್ತಾನೆ. ಸ್ವಲ್ಪ ತಿಂತಾಯಿದ್ದ. ಅವ್ನು ಡ್ರಾಮಾ ಮಾಡಿಕೊಂಡು ಅಷ್ಟು ಅನಂತು ಒಂದು ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರು ಆ ಕಡೆ ಕೂತಿದ್ರು. ನಾನಿಲ್ಲಿ ದನಕ್ಕೆ ಫಸ್ಟ್ ತಿನ್ನಿಸ್ಬಿಡೋಣ, ಆಮೇಲೆ ನಾವಿಬ್ಬರು ತಿನ್ನೋಣ ಅಂದ್ಬಿಟ್ಟು ಇವನಿಗೆ ತಿನ್ನಿಸೋದೇ ಅರ್ಧ ಗಂಟೆ ಆಯಿತು. ಹೆಂಗೋ ತಿಂತಾಯಿದ್ದಾನೆ ಇವಾಗ. ತಗೋ, ತಿನ್ನಲ್ವಾ? ಮತ್ತು ಇಲ್ಲಿ ದನಗೆ ಹಾಲು ಕೊಡೋಣ, ಒಂದು ಲೋಟ ಅನಂತಗೂ ಹಾಲು ಕೊಡೋಣ ಅಂದ್ಬಿಟ್ಟು ಹಾಲಿತ್ತು, ಹಾಲು ಕಾಯಿಸ್ತಾ ಇದ್ದೆ. ಈ ಕಡೆ ದನು ನಾನು ಉಪ್ಪು ಸಾಂಬಾರು ಖಾರ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ದ. ತುಂಬ ಖಾರ ಇದೆ ಕಣೋ, ಬೇಡ ಅಂದರೂ ಬಿಡ್ತಾ ಇರಲಿಲ್ಲ. ಬಿದ್ದೆಲ್ಲ ಒದ್ದಾಡಿಬಿಟ್ಟ. ಇಲ್ಲಿ ನೋಡಿ ಎಷ್ಟು ಹಿಂಸೆ ಮಾಡ್ತಾನೆ ಅಂದರೆ, ಹಠ ಅಂದರೆ ತುಂಬಾ ಹಠ. ಅವರಪ್ಪನ ಊಟ ಮಾಡೋಕ್ಕೆ ಬಿಡಲ್ಲ. ಅದು ಕೊಡು ಇದು ಕೊಡು ಅಂತ ಹಿಂಸೆ ಮಾಡ್ತಾಯಿರ್ತಾನೆ. ಉಪ್ಸಾರು ಖಾರ ಬೇಡ ಕಣೋ, ತುಂಬ ಖಾರ ಇರುತ್ತೆ ಅಂದರೂ ಬಿಡ್ತಾ ಇರಲಿಲ್ಲ. ತುಂಬ ಅಳ್ತಾ ಇದ್ದ. ಮತ್ತು ನಾನಿಲ್ಲಿ ಆ್ಯಸ್ ಯೂಶ್ವಲ್ ನನ್ನ ಕೆಲಸ ಬೆಂಗಳೂರಲ್ಲಿತ್ತು ಅಂದರೆ ಈ ಕೆಲಸ ನನಗೆ ಡೈಲಿ ತಪ್ಪಿದ್ದಲ್ಲ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ನೈಟ್ ತೊಳೆದು ಮಲ್ಕೊಳ್ಳೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ನಾನಿಲ್ಲಿ ಪಾತ್ರೆನೆಲ್ಲ ತೊಳೆದು ಅದನ್ನು ಕೂಡ ಇನ್ನೂ ಮಲಗಿಲ್ಲ. ಅವನು ಮಲಗಿಸ್ಬೇಕು. ಅವನಿಗೂ ಹಾಲು ಕೊಟ್ಟಿದ್ದೀನಿ, ಕುಡಿತಿದ್ದಾನೆ ಅವನು. ನಾನು ಪಾತ್ರೆ ಎಲ್ಲ ತೊಳೆದಿಟ್ಕೊಬಿಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ
ಲೈಕ್, ಶೇರ್ ಆ್ಯಂಡ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.